ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ, ಈಗಾಗಲೇ ಸವಿತಾ ಮಹರ್ಷಿ ಅವರು ಒಂದು ಸಮಾಜದ ಒಂದು ಕಟ್ಟಕಡೆ ಎಲ್ಲ ಸಮುದಾಯಗಳಿಗೂ ಸಹ ಒಂದೇ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥವ್ರು, ಅಪಾರವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂಥ ಯುಗ ಪುರುಷ ಸವಿತಾ ಮಹರ್ಷಿ ಅವರು ಸೂರ್ಯನ ಬಲಗೈನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಸೂರ್ಯ ವಂಶಸ್ಥರು ಅನ್ನೋದು ಸಹ ಎಲ್ಲೋ ಒಂದು ಇದರಲ್ಲಿ ನಾನು ನೋಡಿದ್ದೇನೆ. ರಥಸಪ್ತಮಿ ಒಂದು ಹುಟ್ಟಿದ್ರಿಂದ ಅವರನ್ನ ಪ್ರತಿ ನಮ್ಮ ಸರ್ಕಾರ ರಥಸಪ್ತಮಿ ಒಂದು ಅವರ ಜನ್ಮದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇವರು ಕಾಯಕವೇ ಕೈಲಾಸ ಅವರ ಒಂದು ವೃತ್ತಿಯಾಗಿರ್ತಕ್ಕಂಥ ಶೌರಿಕ ವೃತ್ತಿ ಜೊತೆಗೆ ಅವರು ಈಗಾಗಲೇ ಜಗದೀಶ್ ಅವರು ಹೇಳಿದಂಗೆ ನಾದಸ್ವರ ಆಗಿರ್ಬೋದು, ಡೋಲ್ ಇರ್ಬೋದು, ಇದು ಸಮಾಜದ ಎಲ್ಲ ಒಂದು ಒಳ್ಳೆಯ ಶುಭ ಕಾರ್ಯಗಳಿರ್ಬೋದು, ಸಮಾಜದ ಎಲ್ಲ ಸಮುದಾಯಗಳೊಂದಿಗೂ ಸಹ ಒಳ್ಳೆಯ ಸಹಬಾಳ್ವೆಯಿಂದ ಸಮಾಜದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಸಹ ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಪರತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥವ್ರು. ಮತ್ತು ಬಸವಣ್ಣನವರ ಒಂದು ಆಶ್ರಯದಲ್ಲಿ ಬಸವಣ್ಣನವರಿಗೂ ಸಹ ಅವರ ಒಂದು ಕಾಯಕವೇ ಕೈಲಾಸ ಏನು ಅವರ ಕಾಯಕ ಇದೆ ಅದಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರು. ಮತ್ತೆ ನಮ್ಮ ಸವಿತಾ ಮಹರ್ಷಿ ಅವರು ಒಳ್ಳೆಯ ಜ್ಞಾನಿಯಾಗಿರೋದ್ರಿಂದ ಅವರು 4ನೇ ಸಾಮವೇದವನ್ನ ರಚನೆ ಮಾಡಿರ್ತಕ್ಕಂಥ ಒಂದು ಯುಗ ಪುರುಷರು. ಸಮಾಜದ ಸಮಾಜ ನಿರ್ಮಾಣವಾಗಬೇಕಾದ್ರೆ ಇವತ್ತು ಸಮಾಜದಲ್ಲಿ ನಾವು ಅನೇಕ ಮಹನೀಯರ ಒಂದು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯಾಕೆ ಈ ಮಹನೀಯರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದಿದ್ರೆ ಅವರೆಲ್ಲ ಸಹ ಸಮಾಜಕ್ಕೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಇವತ್ತು ಸಮಾಜದಲ್ಲಿ ನಾವು ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವರಲ್ಲಿ ಬೆರಳೆಣಿಕೆಯಷ್ಟು ಇಂಥವ್ರನ್ನ ಯಾಕೆ ನಾವು ಅವರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದಾರೆ? ಅವರ ಆದರ್ಶಗಳ, ಅವರ ಒಂದು ಮಾರ್ಗದರ್ಶನ ಇವತ್ತಿನ ಸಮಾಜಕ್ಕೆ ಅವಶ್ಯಕತೆ ಇದೆ. ಅದನ್ನ ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ಅಂತಹ ಯುಗ ಪುರುಷರ, ಅಂತಹ ಜ್ಞಾನಿಗಳ, ಅಂತಹ ಮಾರ್ಗದರ್ಶನ ಇವತ್ತು ನಾವೆಲ್ಲರೂ ಸಹ ಪಡಿಬೇಕಾಗಿದೆ. ಆದ್ರಿಂದ ಈ ದಿನ ನಮ್ಮ ತಾಲೂಕು ಆಡಳಿತ ಶ್ರೀ ಸವಿತಾ ಮಹರ್ಷಿ ಅವರ ಒಂದು ಜಯಂತಿಯನ್ನ ಈ ದಿನ ನಾವು ನಮ್ಮ